ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಬಜ್ಜಿ ಪಲ್ಯ. ಹೇಗೆ ಮಾಡೋದು ಅನ್ನೋದು ನೋಡೋಣ. ಈ ಥರ ಕೂಡ ಮಾಡ್ಕೋಬಹುದು ಬಜ್ಜಿ ಪಲ್ಯ ಅನ್ನೋದು ಸಂಕ್ರಾಂತಿ ಸ್ಪೆಷಲ್ ಆಗಿ. ನಾನು ಈ ಥರ ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಎಣ್ಣೆ ಅನ್ನೋದು ಹಾಕಿದ್ದೀನಿ ನೋಡಿ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಸ್ವಲ್ಪ ಗರಂ ಆಗಿದ ತಕ್ಷಣ ನಾನು ಆಲೂಗಡ್ಡೆ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ದೀನಿ ನೋಡಿ. 2 ಆಲೂಗಡ್ಡೆ ಅನ್ನೋದು ತೊಗೊಂಡಿದ್ದೀನಿ. ಸ್ವಲ್ಪ ಕಲಿಸ್ಕೋಬೇಕು, ಇಲ್ಲಾಂದರೆ ಹತ್ಕೊಂಡ್ಬಿಡುತ್ತೆ ತಳ ಅನ್ನೋದು. ಈ ಥರ ಆಗಿದ ತಕ್ಷಣ ಚೌಳೆಕಾಯಿ ತೊಗೊಂಡಿದ್ದೀನಿ. ನಾನು ಅರ್ಧ ಕೆಜಿ ಅಷ್ಟು ಚೌಳೆಕಾಯಿ ಅನ್ನೋದು ತೊಗೊಂಡಿದ್ದೀನಿ. ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ. ಈಗ ಅದನ್ನು ಮಿಕ್ಸ್ ಮಾಡೋಣ. ನೀರನ್ನೋದು ಹಾಕಬಾರ್ದು, ಈ ಥರನೇ ಮಿಕ್ಸ್ ಮಾಡ್ಕೋಬೇಕು. ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಎಣ್ಣೆಯಲ್ಲೇ ಕುದಿಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ಈಗ ಕುದ್ದಿದೆ ನೋಡಿ, ಈ ಥರ ಆಗಿದೆ. ಉಪ್ಪು ಅನ್ನೋದು ಹಾಕ್ತಾ ಇದ್ದೀನಿ, 2 ಚಮಚದಷ್ಟು ಹಾಕಿದ್ದೀನಿ ಉಪ್ಪು ಅನ್ನೋದು. ಈಗ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಒಂದು ದೊಡ್ಡದು ಕ್ಯಾರೆಟ್ ಹಾಕಿದ್ದೀನಿ. ಸ್ವಲ್ಪ ಹಸಿ ಕಡಲೆ ಅನ್ನೋದು ತೊಗೊಂಡಿದ್ದೀನಿ, ಅದನ್ನು ಕೂಡ ಅದಕ್ಕೆ ಸೇರಿಸ್ತೀನಿ ನೋಡಿ. ಮಿಟ್ಕಿ ಅನ್ನೋದು ತೊಗೊಂಡಿದ್ದೀನಿ ನೋಡಿ. ಈ ಥರ ನೀರಲ್ಲಿ ನೆನೆಸ್ಕೊಂಡಿರ್ತಕ್ಕಂಥ ಮಿಟ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ತಾ ಇದ್ದೀನಿ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಥರ ಕಲಿಸ್ಕೋಬೇಕು. ಈಗ ಸ್ವಲ್ಪ ಒಂದು 10 ನಿಮಿಷ ಕುದಿಯಕ್ಕೆ ಬಿಡೋಣ. ಈಗ ಆಗಿದೆ ನೋಡಿ. ಇದರಲ್ಲಿ ನಾನು ಈಗ ಬದನೆಕಾಯಿ ಅನ್ನೋದು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ಸಂಕ್ರಾಂತಿಯಲ್ಲಿ ಇದು ಸ್ಪೆಷಲ್ ಆಗಿರುತ್ತೆ. ಈ ಥರ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಬದನೆಕಾಯಿ ಅನ್ನೋದು ಆಮೇಲೆ ಎದಕ್ಕೆ ಹಾಕ್ತೀವಂದರೆ ಅದು ಬಡಾನಿ ಕುದ್ದು ಬಿಡುತ್ತೆ, ಹಾಗಾಗಿ ನಾವು ಸ್ವಲ್ಪ ಆಮೇಲೆ ಹಾಕಬೇಕು. ಈಗ ನಾವು ಇದರಲ್ಲಿ ಬಜ್ಜಿ ಪಲ್ಯ ಅನ್ನೋದು ಹಾಕೋಣ. ಇದೇ ಸಂಕ್ರಾಂತಿಗೆ ಬರೋದದು, ಹಾಗಾಗಿ ಅದನ್ನು ಕೂಡ ನಾನು ಈ ಥರ ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆಯೇ ನಾನು ಬಾರೆಕಾಯಿ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಕಲಿಸ್ಕೊಂಡಿದ ತಕ್ಷಣ ಮೆಂತಿ ಪಲ್ಯ ಕೂಡ ಹಾಕ್ತಾ ಇದ್ದೀನಿ. ಅದನ್ನು 1.5 ಕಟ್ ಅನ್ನೋದು ಹಾಕ್ತಾ ಇದ್ದೀನಿ ನೋಡಿ ನಾನು. ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಅಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡಾದ್ಮೇಲೆ ಒಂದು 10 ನಿಮಿಷದವರೆಗೂ ನಾವು ಕುದಿಯಕ್ಕೆ ಬಿಡೋಣ. ನೋಡಿ ಈ ಥರ ಕುದ್ದಿದೆ. ಈಗ ಕಲಿಸ್ಕೊಂಡ್ಬಿಡೋಣ. ಒಂದು ಟೈಮ್ ಕಲಿಸ್ಕೊಂಡ್ಬಿಟ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಹಾಕ್ತಾ ಇದ್ದೀನಿ. 1 ಚಮಚ ಹಾಕಿದ್ದೀನಿ, ಸಾಕು ಅದಕ್ಕೆ. ಈಗ ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಕಲಿಸ್ಕೋಬೇಕು. ಕೆಳಗಡೆ ಹೊತ್ತು ಬಿಡುತ್ತೆ, ಹಾಗಾಗಿ ಚೆನ್ನಾಗಿ ಕಲಿಸ್ಕೊತಾನೆ ಇರಬೇಕು ಇದನ್ನ. ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ. ಈಗ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಗರಂ ಮಸಾಲೆ ಅನ್ನೋದು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಕಲಿಸ್ಕೊಂಡ್ಬಿಡೋಣ. ಈ ಥರ ಕಲಿಸ್ಕೋಬೇಕು ನೋಡಿ. ಈಗ ಇದಕ್ಕೆ ಎಳ್ಳು ಮತ್ತು ಶೇಂಗಾ ಅನ್ನೋದು ಹುರಿದು ಬಿಟ್ಟು ಪುಡಿ ಮಾಡ್ಕೊಂಡಿರ್ತಕ್ಕಂಥ ಪೌಡರ್ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ಮೇನ್ ಇರುತ್ತೆ. ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಬಿಟ್ಟು ಒಂದು 10 ನಿಮಿಷ ನಾವು ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ನೋಡಿ. ಈಗ ರೆಡಿಯಾಗಿದೆ ನೋಡಿ. ನಾವು ಸರ್ವ್ ಮಾಡ್ಕೊಂಡ್ಬಿಡೋಣ. ಈಗ ಈ ಥರ ಆಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಂಡು ಬಿಡೋಣ. ಈ ಥರ ಸಜ್ಜೆ ರೊಟ್ಟಿ, ಬಜ್ಜಿ ಪಲ್ಯ ಹಾಗೂ ಮುದ್ದೆ ಪಲ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ನಿ. ಹೇಗಾಗಿದೆ ಅನ್ನೋದು ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋ